ನಮಸ್ತೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಈ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಸ್ಕಾರ ಅಂದರೆ ಏನು, ಅವು ಹೇಗೆ ನಮಗೆ ಪ್ರಾಪ್ತಿಯಾಗುತ್ತವೆ, ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿದೆ, ಸಂಸ್ಕಾರ ಎನ್ನುವುದು ನಮ್ಮ ತಿಳುವಳಿಕೆಯಿಂದ ನಮ್ಮಲ್ಲಿ ಬರುವಂತಹ ಬಿಹೇವಿಯರ್ ಅಥವಾ ಗುಣವೇ ಆಗಿದೆ. ಉದಾಹರಣೆಗಾಗಿ ನಾವು ತಗೊಳ್ಳುವುದಿದ್ರೆ, ನಮ್ಮ ಎದುರು ಒಂದು ದೀಪ ಇದೆ. ನಾನಿದ್ದೇನೆ, ನನ್ನ ಮಗ ಇದ್ದೇನೆ ಅಂತ ಭಾವಿಸುವ. ನನ್ನ ಪ್ರಾಯ 36 ವರ್ಷ, ನನ್ನ ಮಗನ ಪ್ರಾಯ 4 ವರ್ಷ. ದೀಪ ಪ್ರಜ್ವಲವಾಗಿ ಉರಿಯುತ್ತಾ ಇವೆ. ಈಗ ನಾನೂ ಕೂಡ ಇದನ್ನು ಮುಟ್ಟುವುದಿಲ್ಲ, ನನ್ನ ಮಗ ಕೂಡ ಇದನ್ನು ಮುಟ್ಟುವುದಿಲ್ಲ. ಕಾರಣ ಏನು? ಬೆಂಕಿಯನ್ನು ಮುಟ್ಟಿದ್ರೆ ಕೈ ಸುಡುತ್ತದೆ ಎನ್ನುವಂತಹ ಅನುಭವ ನನಗಿದೆ. ಬೆಂಕಿಯನ್ನು ಮುಟ್ಟಿದ್ರೆ ಕೈ ಸುಡುತ್ತದೆ ಎನ್ನುವಂತಹ ಅನುಭವ ನನ್ನ ಮಗನಿಗೂ ಇದೆ. ಯಾವಾಗ ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಒಂದೇ ಆಯಿತು, ಆಗ ನಾವು ಬೆಂಕಿಯನ್ನು ಮುಟ್ಲಿಕ್ಕೆ ಹೋಗುವುದಿಲ್ಲ. ಈ ಕಾರಣದಿಂದಾಗಿ ನೀವು ಅಬ್ಸರ್ವ್ ಮಾಡಬಹುದು, ಯಾವಾಗ ನಮ್ಮ ಅರಿವು ಒಂದೇ ಥರ ಇರ್ತದೋ ಆಗ ನಮ್ಮ ಬಿಹೇವಿಯರ್ ಒಂದೇ ಥರ ಇರ್ತದೆ. ಹಿಂದಿನಿಂದಲೇ ಬಹಳ ಪ್ರಚಲಿತದಲ್ಲಿರುವ ಒಂದು ಮಾತಿದೆ, ನೀವೆಲ್ಲ ಕೇಳಿರ್ಬೋದು, ನಿಮ್ಮ ಪೇರೆಂಟ್ಸ್ ಇದನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ. ನಮ್ಮ ಕಾಲದಲ್ಲಿ ಹೀಗಿಲ್ಲ ಇದ್ದು, ಈಗಿನ ಮಕ್ಕಳಿಗೆ ಸಂಸ್ಕಾರವಿಲ್ಲ, ಯಾವುದು ಹೇಳಿದ್ರು ಕೇಳೋದಿಲ್ಲ. ನಮ್ಮ ಕಾಲದಲ್ಲಿ ನಾವು ದೊಡ್ಡದಿದ್ದವರಿಗೆ ಗೌರವ ಕೊಡುತ್ತಿದ್ದೆವು. ಈಗದ ಮಕ್ಕಳು ದೊಡ್ಡವರಿಗೆ ಗೌರವ ಕೊಡುವುದಿಲ್ಲ, ಯಾವೊಬ್ಬರ ಬಿಹೇವಿಯರ್ ಕೂಡ ಸರಿ ಇಲ್ಲ ಅಂತ. ಇದಕ್ಕೆ ಕಾರಣವನ್ನು ನಾವು ಸ್ಥೂಲವಾಗಿ ಗಮನಿಸುತ್ತಾ ಹೋಗುವಾಗ ನಮಗೆ ತಿಳಿಯುತ್ತದೆ, ನಮ್ಮ ಎಕ್ಸ್ಪೀರಿಯನ್ಸ್ ಬೇರೆ, ನಮ್ಮ ಪೇರೆಂಟ್ಸಿನ ಎಕ್ಸ್ಪೀರಿಯನ್ಸ್ ಬೇರೆ. ಈ ಕಾರಣದಿಂದಾಗಿ ನಾವು ಒಂದು ವಸ್ತುವಿನ ಮೇಲೆ ಅಥವಾ ಒಂದು ಇನ್ಸಿಡೆಂಟಿನ ಮೇಲೆ ಹೇಗೆ ಬಿಹೇವ್ ಮಾಡ್ತೇವೆ, ನಮ್ಮ ಬಿಹೇವಿಯರ್ ಬೇರೆ. ಸ್ನೇಹಿತರೆ, ನಾವು ಸ್ಥೂಲವಾಗಿ ಒಂದು ಮಗು ಹುಟ್ಟಿದಲ್ಲಿಂದ ಹೇಗೆ ಬೆಳೆಯುತ್ತಾ ಬರ್ತದೆ, ಅದು ತನ್ನ ಅನುಭವವನ್ನು ಹೇಗೆ ತನ್ನದಾಗಿಸಿಕೊಳ್ಳುತ್ತದೆ ಎಂಬುದನ್ನು ನೋಡಿರಬಹುದು. ಸಾಧಾರಣವಾಗಿ 3 ವರ್ಷದವರೆಗೆ ಅನುಸರಣ, ನಾವು ಏನು ಮಾಡುತ್ತೇವೆಯೋ ಅದನ್ನೇ ಅನುಸರಿಸಲಿಕ್ಕೆ ಆ ಮಗು ತೊಡಗುತ್ತದೆ. ಉದಾಹರಣೆಗೆ, ನಾವು ಅಮ್ಮ 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 ಅಂತ ಹೇಳ್ತೇವೆ, ಆ ಮಗು ಕೂಡ ಅಮ್ಮ 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 ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತದೆ. ಅಪ್ಪ ಅಂತ ಕರೀತದೆ, ಮಾವ ಅಂತ ಕರೀತದೆ. ಇದೇ ಆ ಮಗುವಿನ ಸುತ್ತಲೂ ಜರುಗುತ್ತಾ ಇರ್ತವೆ. 3 ವರ್ಷದಿಂದ ಸಾಧಾರಣ 6 ವರ್ಷದವರೆಗೆ ಆ ಮಗು ಅನುಕರಣೆ ಮಾಡಲಿಕ್ಕೆ ಶುರು ಮಾಡ್ತದೆ. ನಾವು ಹೇಗೆ ನಡೀತೇವೆಯೋ ಅದು ಕೂಡ ಅದೇ ಥರ ನಡಿಲಿಕ್ಕೆ ಶುರು ಮಾಡ್ತದೆ. ನಾವು ಯಾವ ಥರ ಬಟ್ಟೆಯನ್ನು ಧರಿಸುತ್ತೇವೆಯೋ ಮಗು ಕೂಡ ಆ ಥರದ ಬಟ್ಟೆಯನ್ನು ಧರಿಸಲಿಕ್ಕೆ ಪ್ರಯತ್ನ ಪಡ್ತದೆ. ನಾವು ನಿಲ್ಲುವ ಭಂಗಿ, ನಾವು ಮಾತಾಡುವ ಭಂಗಿ, ಇದನ್ನೆಲ್ಲ ಕಾಪಿ ಮಾಡಲಿಕ್ಕೆ ಆ ಮಗು ಪ್ರಯತ್ನಿಸ್ತದೆ. 6 ವರ್ಷ ಕಳೆದಾದ ಮೇಲೆ ಸಾಧಾರಣವಾಗಿ ಆ ಮಗು ಅನುಸಂಧಾನ ಅಂದರೆ ಏನು? ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ
ನಮ್ಮ ಬಿಹೇವಿಯರಲ್ಲಿ ಉಂಟಾಗುವ ಬದಲಾವಣೆಗೆ ನಾವು ಅನುಸಂಧಾನ ಅಂತ ಹೇಳ್ತೇವೆ. ಯಾವಾಗ ಸರಿಯಾದ ತಿಳುವಳಿಕೆಯನ್ನು ನಾವು ಮಕ್ಕಳಿಗೆ ಕೊಡುವುದಿಲ್ಲವೋ ಅಲ್ಲಿವರೆಗೆ ಮಕ್ಕಳಲ್ಲಿ ಸರಿಯಾದಂತಹ ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕೆಲವೊಂದು ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳುವ. ಮನೆಗೆ ನೆಂಟರು ಬರ್ತಾರೆ. ಮನೆಗೆ ನೆಂಟರು ಬರುವಾಗ ನಾವು ಏನು ಮಾಡಬೇಕು ನೋಡಿ, ಹಿರಿಯರು ಹೇಳ್ತಾರೆ ಬಂದ ಕೂಡಲೇ ಅವರನ್ನು ಕೂತ್ಕೊಳ್ಳಿಸಬೇಕು, ಕೂತ್ಕೊಳ್ಳಿಸಿ ಅವರಿಗೆ ಬಾಯಾರಿಕೆಗೆ ಕೊಡಬೇಕು, ಚಂದವಾಗಿ ಮಾತಾಡಬೇಕು ಅಂತ. ಮಕ್ಕಳು ನೋಡಿ, ಯಾರಾದರೂ ಹಿರಿಯರು ಬಂದರೆ ಮನೆಯಿಂದ ಹೊರಗೆ ಬರುವುದಿಲ್ಲ, ಅವರಲ್ಲಿ ಮಾತಾಡುವುದಿಲ್ಲ, ಏನು ಬೇಕು ಅಂತ ಕೇಳುವುದಿಲ್ಲ. ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ಆ ಥರ ಯಾಕೆ ವರ್ತಿಸಬೇಕು ಎನ್ನುವ ಅರಿವು ಇರುವುದಿಲ್ಲ. ಈಗ ನೋಡಿ, ನೀವು ಹೇಳಿಕೊಡ್ತೀರಿ ಮಕ್ಕಳಿಗೆ ಬಂದವರಲ್ಲಿ ಹೀಗೆ ಮಾತಾಡಬೇಕು, ಅವರಿಗೆ ಬೇಕಾದನ್ನು ಕೊಡಬೇಕು ಅಂತ. ಮಕ್ಕಳು ಅದನ್ನು ಅನುಸರಿಸುವುದೇ ಇಲ್ಲ. ಯಾಕಂತ ಹೇಳಿದರೆ ನಾವು ಮಕ್ಕಳಿಗೆ ಅದನ್ನು ಯಾಕೆ ಮಾಡಬೇಕು ಎನ್ನುವ ಅರಿವು ಮೂಡಿಸುವ ಬದಲು ನಾವು ಮಕ್ಕಳಲ್ಲಿ ಭಯವನ್ನು ಹುಟ್ಟಿಸುತ್ತೇವೆ. ನೀವೇ ಸರಿಯಾಗಿ ಒಮ್ಮೆ ಆಲೋಚಿಸಿ ನೋಡಿ. ಮಕ್ಕಳಿಗೆ ನೀವು ಇದನ್ನು ಯಾವ ಕಾರಣದಿಂದಾಗಿ ಮಾಡಬೇಕು ಎಂಬುದನ್ನು ಹೇಳುತ್ತೀರೋ, ಈ ಥರ ನಾವು ಮಾಡದಿದ್ದರೆ ನಮಗೆ ಈ ಥರ ತೊಂದರೆ ಬರ್ತದೆ ಎನ್ನುವುದನ್ನು ಹೇಳುತ್ತೀರೋ. ನಿಮ್ಮ ಉತ್ತರ ಎರಡನೆಯದ್ದಾಗಿದ್ದರೆ ನಾವು ಮಕ್ಕಳಿಗೆ ಅರಿವು ಕೊಡುವುದರಲ್ಲಿ ಎಡವುತ್ತಾ ಇದ್ದೇವೆ. ಯಾವಾಗಲೂ ತಿಳ್ಕೊಳ್ಳಿ, ಒಬ್ಬನ ಬಿಹೇವಿಯರ್ ಅರಿವಿನಿಂದಾಗಿ ಮಾತ್ರ ಸರಿಯಾಗ್ತದೆಯೇ ಹೊರತು ಹೆದರಿಕೆಯಿಂದ ಅಲ್ಲ. ಜನರಲ್ ಆಗಿ ನೀವು ಮಕ್ಕಳಲ್ಲಿ ಬಂದವರಿಗೆ ಗೌರವ ಕೊಡಬೇಕು ಅಂತ ಹೇಳುವಾಗ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀರಿ ಒಮ್ಮೆ ಪರಿಶೀಲಿಸಿ ನೋಡಿ. ಸರಿಯಾದ ಕಾರಣ ಏನು ಅಂತ ಹೇಳಿದರೆ, ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ, ಒಬ್ಬ ವ್ಯಕ್ತಿ ಸಂತೋಷಗೊಳ್ಳಬೇಕಾದರೆ ಅವನ ಬಾಡಿ ರಿಕ್ವೈರ್ಮೆಂಟ್ ಮತ್ತು ಸೆಲ್ಫ್ ರಿಕ್ವೈರ್ಮೆಂಟ್ ಎರಡೂ ಕೂಡ ಪೂರ್ತಿಯಾಗಬೇಕು. ಬಾಡಿ ರಿಕ್ವೈರ್ಮೆಂಟ್ ಏನು? ಹಸಿದಾಗ ಅನ್ನ, ಬಾಯಾರಿಕೆ ಆದರೆ ನೀರು, ಪ್ರೊಟೆಕ್ಷನ್, ಕಂಫರ್ಟ್. ಬಂದ ಕೂಡಲೇ ವ್ಯಕ್ತಿಯನ್ನು ಕೂತ್ಕೊಳ್ಳಿಕ್ಕೆ ಹೇಳುವುದು, ಆತನಿಗೆ ಕಂಫರ್ಟ್ ದೊರಕಬೇಕು ಎಂಬುದಾಗಿ. ಬಾಯಾರಿಕೆಗೆ ಕೇಳುವುದು ಅಥವಾ ತಿಂಡಿಯನ್ನು ಕೊಡುವುದು ಆತನ ಹೊಟ್ಟೆಯಲ್ಲಿರುವ ಹಸಿವನ್ನು ನೀಗಿಸಲಿಕ್ಕೆ. ಇಟ್ ಈಸ್ ಎ ಬಾಡಿ ರಿಕ್ವೈರ್ಮೆಂಟ್. ನಾವು ನೋಡಿದ್ದೇವೆ, ನಮ್ಮ ಸೆಲ್ಫ್ ಯಾವಾಗಲೂ ರೆಸ್ಪೆಕ್ಟನ್ನು ಬಯಸ್ತದೆ ಮತ್ತು ನಾವು ಯಾವಾಗಲೂ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಬಯಸ್ತದೆ. ಈ ಕಾರಣದಿಂದಾಗಿ ನಾವು ಬಂದವರಲ್ಲಿ ಚಂದವಾಗಿ ಮಾತನಾಡಬೇಕು. ಈಗ ಸರಿಯಾಗಿ ಆಲೋಚನೆ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ನೀವು ಯಾವ ಥರದ ಟ್ರೈನಿಂಗ್ ಕೊಡ್ತೀರಾ? ಯಾವಾಗ ನಾವು ಅರಿವಿಲ್ಲದೆ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೇವೆ ಆಗ ಅದು ಸರಿಯಾದ ರಿಸಲ್ಟನ್ನು ನಮಗೆ ತರುವುದೇ ಇಲ್ಲ. ಮಕ್ಕಳಲ್ಲಿ ಬಂದವರಲ್ಲಿ ನೀನು ಸರಿ ಮಾತಾಡದಿದ್ದರೆ ಅವರು ಶಾಪ ಕೊಡ್ತಾರೆ ಅಂತ ಹೇಳಿದರೆ ಮಕ್ಕಳಲ್ಲಿ ಹೆದರಿಕೆ ಮೂಡುತ್ತದೆಯೇ ಹೊರತು ಅವರ ಎಕ್ಸ್ಪೀರಿಯನ್ಸ್ ಅದಾಗುವುದಿಲ್ಲ. ಆದ ಕಾರಣ ಅವರು ಯಾವತ್ತೂ ಸರಿಯಾದಂತಹ ಬಿಹೇವಿಯರನ್ನು ತೋರಿಸುವುದೇ ಇಲ್ಲ. ಥ್ಯಾಂಕ್ ಯು.